ಇದೆಲ್ಲ ಟೆನ್ಷನೇ ಇಲ್ಲ. ಇಲ್ಲವಾ ನೀವು ಮಾಡಿಸ್ಕೊಳ್ಳಿ. ನೀವು ಆಸಿಡ್ ವಿಕ್ಟಿಮ್ ಆಗಿರೋದಕ್ಕೆ ನಿಮಗೆ ಮಾಶಾಸನ 10,000 ಬರುತ್ತೆ. ನಾನು ಹೇಳ್ತೀನಿ ಅಧಿಕಾರಿಗೆ, ಆಯ್ತಾ? ಯಾವ ಊರಿಂದ ಬಂದಿರೋದು ನೀವು? ನನಗೆ ಮಕ್ಕಳೇ ಇಲ್ಲ. ಮಕ್ಕಳೇ ಇಲ್ಲ. ಅಧಿಕಾರಿಗಳು ಕರೀರಪ್ಪ. ಮಕ್ಕಳೇ ಇಲ್ಲ. ಆವಾಗ ಬಂದಿದ್ದೆ ನಾನು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದೇ ಹೇಳ್ತಾ ಇದ್ದಮ್ಮ, ನಾನು ಬಂದಿದ್ದೆ ಆವಾಗ. ನಾನು ಹೇಳ್ತಾ ಇದ್ದೆ ಅವಾಗ ನಾನು ಬಂದು 28 ವರ್ಷ. ಯಾವ ಊರು ನಿಮ್ಮದು? ನಮ್ಮದು ಬೆಲ್ಗೊಂಡ, ಆಂಧ್ರ ಪ್ರದೇಶ್. ನಮ್ಮದು ಪಕ್ಕ ಆಂಧ್ರ ಆಗಿತ್ತು. ಇಲ್ಲಿ ಬಂದು 30 ವರ್ಷ ಆಯ್ತು. ನಾವು ಎಲ್ಲರೂ 10 ಜನ ಎಲ್ಲ 30 ವರ್ಷ ಆಯ್ತು. ಅಲ್ಲಿಂದ ನಾನು ಚಿಕ್ಕ ಹುಡುಗರು ಇವಾಗ ಬಂದಿರೋದು 30 ವರ್ಷ. ನಿಮ್ದೆಲ್ಲ ಆಧಾರ್ ಕಾರ್ಡು ಎಲ್ಲ ಐತೆ, ವೋಟರ್ ಐತೆ, ಆಧಾರ್ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ. ಪಾನ್ ಕಾರ್ಡ್ ಎಲ್ಲ ಐತೆ, ಎಲ್ಲ ಐತೆ ಮೇಡಮ್. ಒಂದು ಇಲ್ಲ. ನಾನು ಇದು ಬಿಟ್ಟು ಬೇರೆ ಎಲ್ಲಿ ಹೋಗಲ್ಲ. ನಾನು ಸತ್ತು ಹೋಗ್ಬೇಕಂತ ಇಲ್ಲೇ ಸರ್. BPL ಕಾರ್ಡ್ ಎಲ್ಲ ಐತೆ. ರೇಷನ್ ಕಾರ್ಡು ಆಯ್ತಾ? ಮೇಡಮ್ ಕರೆಂಟ್ ಬಿಲ್ಲು ಐತೆ ಮೇಡಮ್. ಕರೆಂಟ್ ಬಿಲ್ ಐತೆ ನನ್ನ ಹೆಸರು ಮೇಲೆ, ಖಾದರ್ ಬಿ ಅಂತ. ಕಾದರ್ಬಿ ಪ್ರತಿ ಒಂದು ಐತೆ ಮೇಡಮ್. ಆದ್ರೆ ಮಾಡೋಕ್ಕಾಗ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ನೀವು ತಾಯಿ ಪ್ರೊಟೆಕ್ಷನ್ ಆಫೀಸರಾ? ತಾಯಿ ನೋಡಿ, ಇವರು ಒಳ್ಳೆ ಮಣ್ಣಮ್ಮ, ಒಳ್ಳೆ ಕೆಲಸ ಮಾಡಿ ನನಗೆ ಮಾಡ್ತಾರೆ ಮಾಡ್ತಾರೆ. ಬರ್ತದೆ. ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಬ್ರು ಹೇಳಿದಾರಲ್ಲ, ಮಾಡ್ತಾರೆ. ಆಯ್ತಾ? ಖಾಲಿ ಜಾಗ ತೋರಿಸಿದೆ ಸಾಕು ಮೇಡಮ್. ನಮಗೆ ಅಪಾರ್ಟ್ಮೆಂಟ್ ಕೂಡ ಆಯ್ತು. ಯಾರ್ಯಾರು ಅಪಾರ್ಟ್ಮೆಂಟ್ ಹೋಗ್ಬೇಕಂತ ನಂಗೆ ತುಂಬಾ ಭಯ ಆಯ್ತು. ಹಾಗೆಲ್ಲ ಇಲ್ಲವಾ? ನೋಡಿ, ಸರ್ಕಾರ ತಾಯಿ ಸರ್ಕಾರ ಎಲ್ಲ ನಿಮ್ಮೆಲ್ಲರಿಗೂ ಈ ತಾಯಿ ಕೊಡಪ್ಪ. ಮೊಬೈಲ್ ಹಿಂದೆ ಎತ್ಕೊಂಡು ಮೊಬೈಲ್ ಹಿಂದೆ ಎತ್ಕೊಳ್ಳಿ. ಕೇಳಿಸ್ತಾ ಇತ್ತು ನಿನ್ಗೆ ಹೇಳಿದ್ದು. ಮೊಬೈಲ್ ಹಿಂದೆ ಎತ್ತು, ಲೈವ್ ಕನೆಕ್ಟ್ ಆಗಿದೆ ಇಲ್ಲಿ ಹೇಳಿ. ಮತ್ತೆ ಮುಂದೆ ಹೋಗ್ತೀಯಲ್ಲ. ಆಸಿಡ್ ವಿಕ್ಟಿಮ್ ಇದ್ದಾರೆ, ಮಾಶಾಸನ ಮಾಡಿಸ್ಕೊಡಿ. ಎಲ್ಲ BPL ಕಾರ್ಡ್ ಎಲ್ಲ ಇದೆ. ನೋಡಿ ಅವರು ಅಡ್ಡ ಏನ್ ಮಾಡ್ತಾರೆ. ಕಾದರ್ಬಿ ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಹೇಳಕ್ ಕೇಳವಾ? ಆಸಿಡ್ ವಿಕ್ಟಿಮ್ ಇರೋದ್ರಿಂದ ನಿಮಗೆ ಮಾಶಾಸನ ಪ್ರತಿ ತಿಂಗಳು ನಿಮ್ಗೆ 10,000 ಬರ್ತಿದ್ದೆ. ಅದನ್ನ ಮಾಡಿಸ್ಕೊಡಕ್ ಹೇಳಿ ನಾನು. ನಿಮ್ದೆಲ್ಲ ಡಾಕ್ಯುಮೆಂಟ್ ತಗೊಂಡು. ಇವ್ರು ಭಾಳ ವರ್ಷ ತಗೊಳ್ದಿರೋದ್ರಿಂದ ನಮ್ದು DLS ಇರ್ತಿತ್ತಲ್ಲ, ಅವ್ರ ಮುಖಾಂತರ ನೀವು ಮಾಡಿಸ್ಬೋದು. ಆಯ್ತಾ? ತಗೊಂಡು ಮಾಡಿಸಿ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಳ್ಳಿ. ನೀವು ಮಾಡಿಸ್ಬಿಟ್ಟು ನಂಗೆ ಹೇಳ್ಬೇಕು. ಏನ್ ಹೆಸರು ನಿಮ್ದು? ಅಂಬಿಕಾ. ಒಂದು ಕೆಲಸ ಮಾಡಿ. ಹೌದು, ನಿಮ್ಗೆ ನೋಡಿಲ್ಲ, ಬರೀ ಫೋನ್ ಅಷ್ಟೇ. ಇಲ್ಲಿ ಬಹಳಷ್ಟು ಆ ಥರ ಮಹಿಳೆಯರು ಇರೋದ್ರಿಂದ ನೀವೆಲ್ಲ ಒಂದು ಸಭೆ ಮಾಡಿ ಆ ತಾಯಂದ್ರಿಗೆಲ್ಲ ಅನುಕೂಲ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಪೆನ್ಷನ್ ಬರಬೇಕು, ಯಾರು ಈ ಥರ ಇದ್ದಾರೆ, ಇವ್ರಿಗೆಲ್ಲ ವಸತಿ ಸಿಗತ್ತೆ. ಮಾಡಿ ಬಂದ್ಬಿಟ್ಟು ಎಲ್ಲ ಮಾಡಿ. ಯಾರ್ಯಾರು ಗರ್ಭಿಣಿಯರು ಇದ್ದಾರೆ ಇಲ್ಲಿ, ಯಾರ್ಯಾರು ತಾಯಂದಿರಿದ್ದಾರೆ, ಸ್ವಲ್ಪ ಹಿಂದೆ ಬನ್ನಿ ಮೇಡಮ್. ಈ ಕಡೆ ಬನ್ನಿ. ಆ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ ಮೇಡಮ್. ಈಗ ಇಲ್ಲೇ ಬನ್ನಿ ಮೇಡಮ್. ಇಲ್ಲೇ ಬನ್ನಿ. ಯಾವ ಥರ ಬಂದ್ಬಿಡಿ. ಇರೋರಿಗೆಲ್ಲ ಯಾವ ಥರ ವ್ಯವಸ್ಥೆ ಅಂದರೆ, ಎಸ್ಪೆಷಲಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕನ್ಸರ್ನ್ಡ್ ಅಬೌಟ್ ತಾಯಂದಿರು, ಮಹಿಳೆಯರು, ಗರ್ಭಿಣಿಯರು ಇರ್ಬೋದು, ಮಕ್ಕಳಿರ್ಬೋದು, ಅವರಿಗೆಲ್ಲ ಈಗ ಈ ಟೆಂಪ್ರರಿ ನೀವು ಏನೆಲ್ಲ ರಿಲೀಫ್ ಕೊಟ್ಟಿದ್ದೀರಾ, ಮನೆ ಕೊಡೋದು ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು. ಅವರು ತಗೊಳ್ಳಿ ಡಿಸಿಷನ್ಸ್. ನಾನು ಅದನ್ನು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ನಾನು ಪತ್ರವನ್ನು ಬರೆದಿದ್ದೀನಿ. ಅವ್ರ ಎಂಡಿಂದ ಅವ್ರ ಆ್ಯಕ್ಷನ್ ನೀವು ಏನು ವ್ಯವಸ್ಥೆ ಮಾಡಿದ್ದೀರಾ ಅದು ನನಗೆ ಬೇಕು. ನಮ್ಮ ಸಮುದಾಯ ಭವನಗಳಿದ್ದಾವೆ, ಪಾಲಿಕೆ ಸಮುದಾಯ ಭವನಗಳು ಸುತ್ತಮುತ್ತ. ಕೆಲವೊಂದು 1.5 ಕಿಲೋಮೀಟರ್ನಲ್ಲಿ, ಕೆಲವೊಂದು 4.5 ಕಿಲೋಮೀಟರ್ನಲ್ಲಿ.
we have been communicating to whoever is interested. All those facilities are ready. Indira canteen ಊಟನೂ ವ್ಯವಸ್ಥೆ ಮಾಡ್ತಾರೆ. First day I had arranged food also. None of them went for a waste. ಯಾರು ಹೋಗಲಿಲ್ಲ. Next day ಒಂದು 10 ಜನ ಹೋಗಿ ಸ್ನಾನಕ್ಕೆ ಕೇಳಿದ್ರು. ಸ್ನಾನ ಮಾಡಿ ಮತ್ತೆ ರಿಟರ್ನ್ ಆಗಿ. So facilities are ready. Anybody who wants to go there, yes. ಇದೆಲ್ಲ ಸಂಗಮದ We have our help team. ಡಾಕ್ಟರ್ ರಾಮು ಅಂತ ಒಂದು PNC ಕೇಸ್ ಇದೆ 45 years old ಬೇಬಿ ಇದೆ 45 days 45 days ಮಗು ಇದೆ ಒಂದು PNC ಮತ್ತು ಒಂದು ಇದ್ದಿದ್ದು ಬಟ್ ಒಂದು ANC ಮಕ್ಕಳು ಬೇರೆ ಹೋಗುತ್ತೆ ಇವಾಗ ಬಂದಿದ್ದಾರೆ ಬಟ್ ಶಿ ಇಸ್ 5 months ಶಿ ಇಸ್ ನೌ ಶಿ ಇಸ್ ರಿಸೈಡಿಂಗ್ ಇನ್ ದೀಸ್ ಟು ಕೇಸಸ್ ಒಂದು ANC ಕೇಸ್ ಒಂದು ಮಗು ಇದೆ ಅಂದರೆ ಇನ್ನು ಒಂದು ವರ್ಷದ ಕೆಳಗಡೆ ಜೀರೋ ಈಗ ಬಾಣಂತಿ ಮತ್ತು ಬಸ್ರಿ ಇವರಿದ್ರೆ ಹೌದು ಅವರು ಇಲ್ಲೇ ಇದ್ದಾರೆ ಅಲ್ಲಿ ಹೋಗೋಕ್ಕೆ ರೆಡಿ ಇಲ್ವಾ 45 ದಿವಸದ ಮಗುವನ್ನು ತಾಯಿ ಹೋಗೋಕ್ಕೆ ರೆಡಿ ಇಲ್ಲ ಇಲ್ಲೇ ಇದ್ದಾರಾ ಅರೇಂಜ್ಮೆಂಟ್ಸ್ ಮತ್ತೆ ನಿಮ್ದು ಏನಾದ್ರು ಸಮಸ್ಯೆ ಇದೆಯಾ ನೀವು ಯಾವ ಊರು ತಾಯಿ ನಮ್ದು ಆಂಧ್ರ ತಾಡಪತ್ರಿ ಹಾಂ ಬಂದು ತಿಂಗಳು ಆಯ್ತು 30 ವರ್ಷ ಆಯ್ತು ಇಲ್ಲೇ ಆಯ್ತು ನಮ್ಗೆ ಏನು ಬೇಡ ನಮ್ಗೆ ನಮ್ಮ ಮನೆ ನಮ್ಗೆ ಬೇಕು ಯಾಕೆ అంటే ನಮ್ಮ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ಬೇರೆ ಆ ಕಡೆ ಹೋಗಿದ್ದೆ ಯಾವ ಸ್ಕೂಲಲ್ಲಿ ಹೋಗ್ತಾರೆ ಅವರು ನಮ್ಗೆ ಬೇಡ ಮೇಡಮ್ ಇದೇ ಸ್ಕೂಲ್ ಬೇಕು ಇದೇ ಮನೆ ಬೇಕು ಅಷ್ಟೇ ಮನೆ ಕೊಡುವಂಥ ವಿಚಾರ ನಮಗೆ ಬರಲ್ಲ ತಾಯಿ ಇದೆಲ್ಲ ಸರ್ಕಾರದ ಭೂಮಿ ಅದು ಅವರು ನಿರ್ಧಾರ ಮಾಡ್ತಾರೆ ಆದರೆ ನಿಮ್ಮದು ಇವಾಗ ಮಕ್ಕಳಿಗೆ ಯಾವೆಲ್ಲ ಶಾಲೆ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಊಟ ಮಲ್ಕೊಳ್ಳೋ ವ್ಯವಸ್ಥೆ ಆಗಲಿ ನಿಮ್ಗೆ ಆರೋಗ್ಯ ನೋಡಿ ಯಾರೋ ಬಾಣಂತಿ ಇದ್ದಾಳಂತೆ 45 ದಿವಸದ ಮಗು ಇದೆ ಅಂತೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು 5 ತಿಂಗಳು ಬಸ್ರಿ ಬಂದಿದ್ದಾಳಂತೆ ಮತ್ತೆ ಎಲ್ಲ ವಯಸ್ಸಾದ ನಿಮಗೇನು ಇಲ್ಲಿ ಸಮುದಾಯ ಭವನ ಎಲ್ಲ ಮಾಡಿದ್ದಾರೆ ನೀವು ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಇದೆ ನೀವು ಊಟ ಮಾಡಿಕೊಂಡು ನೀವು ಅಲ್ಲೇ ಮಲ್ಕೋಬಹುದು ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರಿದ್ದಾರೆ ಎಲ್ಲವೂ ನಿಮಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದೆ ನೀವು ಆ ವ್ಯವಸ್ಥೆಯಲ್ಲಿ ನಿಮಗೆ ಯಾವಾಗ ನಿಮ್ಮ ಎಲ್ಲನೂ ಅದು ಸರ್ಕಾರ ನಿಮಗೆ ಎಲ್ಲಿವರೆಗೂ ನಿಮಗೆ ಸಹಾಯ ಕೊಡೋತನ ನೀವು ಅಲ್ಲಿ ಉಪಯೋಗ ತಗೋಬೇಕು ಅರ್ಥ ಆಯ್ತೇನವ ಸರ್ಕಾರದ ಭೂಮಿ ಇದು ದಾಖಲೆಗಳ ಪ್ರಕಾರ ಹಾಗಾಗಿ ಸರ್ಕಾರ ಎಲ್ಲಿ ನಿಮಗೆ ವ್ಯವಸ್ಥೆ ಮಾಡಿಕೊಡುತ್ತೆ ಅಲ್ಲಿ ಎಲ್ಲ ಕಡೆ ಗೌರ್ಮೆಂಟ್ ಶಾಲೆ ಇರುತ್ತೆ ಇದು ಒಂದೇ ಶಾಲೆ ಅಲ್ಲವಾ ಮಕ್ಕಳನ್ನ ಓದಿಸೋದು ಭಾಳ ಮುಖ್ಯ ಸೊ ಈಗ 2-3 ತಿಂಗಳಿದೆ ಎಕ್ಸಾಮ್ ಬರುತ್ತೆ ನಿಮಗೆ ಏನು ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ಸಹ ಸರ್ಕಾರಕ್ಕೆ ಹೇಳಿದ್ದೀನಿ ಮತ್ತೇನು ಪತ್ರ ಬರಿತೀನಿ ಆಯ್ತೇನವ ನೀವೆಲ್ಲರೂ ನೀವು ಇಲ್ಲಿನವರು ಇಲ್ಲಿರೋ ದಾಖಲಾತಿಗಳ ಪ್ರಕಾರ ಸರ್ಕಾರ ನಿಮಗೆ ಸ್ಪಂದಿಸ್ತವ ಆಯ್ತೇನವ ತುಮಕೂರವ ಎಲ್ಲಡಕ್ಕೆ ಹಾಕೊಂಡು ಅಲ್ಲಲ್ಲ ಏನ್ರಲ್ಲ ಅಲ್ಲುಜ್ಜದು ಕೈದ ಕರೆಕ್ಟವ ಏನ್ ಈಚಲ್ ಇದ್ರಲ್ಲಿ ಉಚ್ತೀರಾ ಮಣ್ಣಾಗ ಉಚ್ತೀರಿ ಅದೇ ನಾನು ಹಳ್ಳ ಡಾಕ್ಟರ್ ಇದೀನಿ ಅದಕ್ಕೆ ಕೇಳಿಕತ್ತೀನಿ ಎಲ್ಲ ಹಲ್ಲೆಲ್ಲ ಕರ್ರ ಈಚಲೇ ಗೊತ್ತಾಯ್ತೇನ್ರವ ಆಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅವರು ಬರ್ತಾರೆ ಅಂಬಿಕಾ ಎಲ್ಲಾದ್ರೂ ಗೊತ್ತಿಲ್ಲ ಬಂದು ನಿಮ್ಮನ್ನೆಲ್ಲ ನಿಮ್ಗೆ ಏನೇನೆಲ್ಲ ತೊಂದರೆ ಆಗ್ತಿದೆ ನಿಮ್ಗೆ ಏನೆಲ್ಲ ಸರ್ಕಾರದ ಸವಲತ್ತುಗಳು ಕೊಡ್ಬೇಕು ಎಲ್ಲ ತಾಯಿ ಕೊಡಿಸ್ತಾರೆ ಆಯ್ತೇನಮ್ಮ ಇನ್ನೇನಾದ್ರು ಹೇಳೋದಿದ್ಯಾ ನಿಮಗೆ ಸರ್ಕಾರ ಆಲ್ರೆಡಿ ಎಲ್ಲ ಮಾಡಿದೆ ಆಯ್ತೇನವ ಆಯ್ತೇನವ ನಿಮ್ಗೆ ಏನೇ ತೊಂದರೆ ಆದ್ರೂ ನಿಮ್ ಜೊತೆಯಲ್ಲಿ ಯಾರಿಗೆ ಅವರು ಕಂಪ್ಲೇಂಟ್ ಮಾಡಬೇಕು ಏನಾದ್ರೂ ತೊಂದರೆ ಆದ್ರೆ ಹೆಲ್ಪ್ ಲೈನ್ ಏನಾರು ಇದೆಯಾ ನಿಮ್ಗೆ ತಮ್ಮ ನಿಮ್ಗೆಲ್ಲರಿಗೂ ಒಂದು ಹೆಲ್ಪ್ ಲೈನ್ ಕೊಡ್ತಾರೆ
ನಮ್ಮ ಮೆಹಬೂಬಲ್ಲ ಮೊಹಮ್ಮದ್ ನಯೀಮ್ ನಿಮ್ ಮನೆ ಮಗ ಇದ್ದಾನವ ಹೌದಾ? ನೀವೇನು ಹೆದರ್ಕೊಳಂಗಿಲ್ರಿ. ನಂಬರ್ ಕೊಡ್ತಾರಲ್ವಾ ಮೊಹಮ್ಮದ್? ನಿಮ್ಗೆ ನಂಬರ್ ಕೊಡ್ತಾರೆ, ನಿಮ್ಗೆ ಹೆಲ್ಪ್ ಲೈನ್ ಅಂದ್ರೆ ನಿಮ್ಗೆ ಯಾರಿಗೇನಾದ್ರು ತೊಂದರೆ ಆದ್ರೆ ನೀವು ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ನಿಮ್ಗೆ ಸಹಾಯ ಸಿಗುತ್ತವ. ಸರ್ಕಾರ ಅಷ್ಟೆಲ್ಲ ಮಾಡಿದೆ ಆಯ್ತಾ, ನಿಮ್ಗೋಸ್ಕರ ಮಾಡಿದೆ. ನೀವು ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಯಾವ್ದು ತೊಂದರೆಗೆ ಒಳಗಾಗಬೇಡ್ರಿ ಆಯ್ತಾ. ಕುಡಿಯೋ ನೀರಿಂದ, ಮಲ್ಕೊಳ್ಳೋದ್ರಿಂದ, ಊಟದಿಂದ, ವ್ಯವಸ್ಥೆಯಿಂದ, ಆಸ್ಪತ್ರೆಯಿಂದ, ಮಕ್ಕಳು ಶಾಲೆಯಿಂದ ಆಯ್ತಾ. ಇದಾದ್ಮೇಲೆ ನಾನು ಹೇಳ್ತೀನಿ, ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಿಮ್ ಜೊತೆ ಸಭೆ ಮಾಡಿ ನನಗೆ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳ್ತೀನಿ ಆಯ್ತಾ. ಏನೇನೆಲ್ಲ ಸಿಗಬೇಕು ಅವ್ರಿಗೆ ಕೊಡ್ಲಿಕ್ಕೆ ಹೇಳ್ತೀನಿ ಆಯ್ತಾ. ಯಾವೂರು? ಕೆಳಗ್ ಬರ್ರಿ. ಏನ್ ಹೆಸ್ರು? ನಿಮ್ಮೂರು ಯಾವುದು? ಅಲ್ಲಿಂದ ಹೇಳ್ಬೇಕು. ಹಾ. 26 ವರ್ಷದಿಂದ ಇಲ್ಲೇ ಇಲ್ಲೇ ಮದುವೆ ಮಾಡಿದ್ರ? ಇಲ್ಲೇ ಇಟ್ಕೊಂಡು? ಇಲ್ಲಾಂದ್ರೆ ಬಿಡು. ನಿಮ್ಮೂರ್ಗೆ ಹೋಗಲ್ಲ? ಇಲ್ಲೇ ಇದ್ದೀರಾ? ನಿಮ್ಮ ನೆಂಟ್ರು ಇಷ್ಟರು ಎಲ್ಲ ಇಲ್ಲಿಗೆ ಬರ್ತಾರೆ. ಇವಾಗ ಇದು ಮಾಡಿದಾರಲ್ಲ, ಈಗ ಎಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ? ಇವಾಗ ಎಲ್ಲಿದ್ದೀರಾ? ಇಲ್ಲೇ ಇದ್ದೀರಾ? ಶೆಡ್ಗಳಲ್ಲಿದ್ದೀರಾ? ಶೆಡ್ ನೀವೇ ಮಾಡ್ಕೊಂಡಿದ್ದೀರಾ? ಗೊತ್ತಾಯ್ತಮ್ಮ. ಮಲ್ಕೊಳ್ಳೋದು ಹೆಂಗೆ ತಾಯಿ? ಟಾರ್ಪಲ್ ಇದು ಹಾಕೊಂಡಿದ್ದೀರಾ? ಅಧಿಕಾರಿಗಳು ಯಾರು ಇದ್ದೀರಿ? ಹಲೋ ನಿಮ್ಮ ಮನೇಲಿ ದೊಡ್ಡವ್ರು ಎಷ್ಟು ಜನ ಇದ್ದಾರೆ? ನಿಮ್ಮ ವೈಫು, ತಂದೆ ತಾಯಿ ಯಾರು? ಹೆಸರು? ರಾಬಿಯಾ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.